ಸಿಬಿ ಅರಣ್ಯ ಪ್ರದೇಶದ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಿ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಈಶ್ವರ್ ಖಂಡ್ರೆ. ಶಿರಾ ತಾಲೂಕಿನ ಸಿಬಿ ಅರಣ್ಯ ಪ್ರದೇಶದಲ್ಲಿ ನಡೆದಿರುವ ಅಕ್ರಮ ಮಂಜೂರಾತಿ ರದ್ದುಪಡಿಸಲು ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಅರಣ್ಯ ಭೂಮಿ ಕಬಳಿಸಲು ಪ್ರಯತ್ನಿಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅರಣ್ಯ ಭೂಮಿ ರಕ್ಷಿಸುವಂತೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿ ಸಿಬಿ ಅರಣ್ಯ ಪ್ರದೇಶಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ನೀಡಿ ಮಾತನಾಡಿದ ಅವರು, ಸಿಬಿ ಅರಣ್ಯ ಭೂಮಿಗೆ ಭಾರಿ ಮೌಲ್ಯವಿದೆ. ಅದರಿಂದ ಭೂ ಕಬಳಿಕೆದಾರರ ಕಣ್ಣು ಈ ಭೂಮಿಯ ಮೇಲೆ ಬಿದ್ದು ಒತ್ತುವರಿ ಯತ್ನ ನಡೆದಿದೆ. ಆ ಕಾರಣಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಬೇಕು. ಈಗಾಗಲೇ ಸ್ಥಳದ ಭೂ ಮಾಲೀಕತ್ವದ ವಿಚಾರ ನ್ಯಾಯದಲ್ಲಿದ್ದು ಯಾವುದೇ ಕಾರಣಕ್ಕೂ ಅತಿಕ್ರಮಣವಾಗದಂತೆ ಎಚ್ಚರ ವಹಿಸಿ ಎಂದಿದ್ದಾರೆ. ನಮ್ಮ ಅಧಿಕಾರಿಗಳ ಜೊತೆ ಶಿರಾ ತಾಲೂಕಿನ ಸಿಬಿ ರಾಜ್ಯ ಅರಣ್ಯ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ ದಟ್ಟವಾದಂಥ ಒಂದು ಸುಮಾರು 989 ಎಕರೆ ಅರಣ್ಯ ಜಮೀನಿದೆ. ಇವತ್ತು ಮಾನ್ಯ ಜಯಚಂದ್ರ ಅವರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಇಲ್ಲಿ ಸ್ವಲ್ಪ ಫೆನ್ಸಿಂಗ್ ಮಾಡುವಂಥದ್ರ ಬಗ್ಗೆ ಮತ್ತು ಈ ಅರಣ್ಯ ಜಮೀನು ಅತ್ಯಂತ ಬೆಲೆಬಾಳುವ ಜಮೀನಿದೆ, ಇದನ್ನು ಸಂರಕ್ಷಣೆ ಮಾಡುವಂಥ ಒಂದು ಅವರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ, ಭೂಮಿ ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಎಲ್ಲ ಕಡೆ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕೆಲವೊಂದು ಜಮೀನು ಅಕ್ರಮವಾಗಿ ಗ್ರ್ಯಾಂಟ್ ಮಾಡಿದ್ದಾರೆ ಅನ್ನುವಂಥ ಏನು ಆರೋಪ ಇತ್ತು, ಅದು ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ. ಅದಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಯಾರು ಇದರಲ್ಲಿ ತಪ್ಪು ಮಾಡಿದ್ದಾರೆ, ಯಾವ ಅಧಿಕಾರಿಗಳೇ ಇರಲಿ ಅಥವಾ ಪಟ್ಟಬದ್ಧ ಹಿತಾಸಕ್ತಿಗಳೇ ಇರಲಿ, ಈಗೇನು ಕೆಲವೊಂದು ಕಡೆ ನಮ್ಮ ಭೂಮಾಫಿಯಾ ಇದೆ, ಭೂಮಾಫಿಯಾವರು ಬಡವರನ್ನು ಮುಂದೆ ಮಾಡಿ ಇವತ್ತು ಭೂಮಿ ಲಪ್ಟಾಯಿಸಬೇಕು ಅನ್ನುವಂಥ ಒಂದು ಹುನ್ನಾರ ಅಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಕಡೆ ಅರಣ್ಯ ಭೂಮಿ, ಪ್ರಕೃತಿ, ಪರಿಸರ ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಈ ಅರಣ್ಯ ಭೂಮಿ ಒಂದು ಇಂಚು ಸಹಿತ ಇವತ್ತು ಯಾರದೇ ಬೇರೆಯವ್ರದ್ದು ಪಾಲಾಗದೆ, ಅಂದರೆ ಭೂಮಾಫಿಯಾ ಪಾಲಾಗಲಿಕ್ಕೆ ಬಿಡೋದಿಲ್ಲ. ಇದನ್ನು ಸಂರಕ್ಷಣೆ ಮಾಡ್ತೀವಿ, ಇಲ್ಲಿ ಅರಣ್ಯ ಬೆಳೆಸಿ ಪ್ರಕೃತಿ ಪರಿಸರ ಉಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ಈ ತುಮಕೂರು ಜಿಲ್ಲೆ ಮತ್ತು ಸಿರಾ ತಾಲೂಕಾದ ಕ್ಷೇತ್ರದ ಈ ಭಾಗದ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಇನ್ನು ಈ ವೇಳೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಪಮಾ, ಎಸಿಎಫ್ ಮಲ್ಲಿಕಾರ್ಜುನ್, ವಲಯ ಅರಣ್ಯಾಧಿಕಾರಿ ನವನೀತ್, ಸತೀಶ್, ವಕೀಲ ಸೂರ್ಯ ಮುಕುಂದರಾಜ್, ತಹಸೀಲ್ದಾರ್ ಸಚ್ಚಿದಾನಂದ್ ಕೂಚನೂರು, ಸಿಪಿಐ ರಾಘವೇಂದ್ರ, ಪಿಎಸ್ಐ ರವೀಂದ್ರ ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.